ನಮಸ್ಕಾರ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಹೈಕೋರ್ಟ್ ವೆಬ್ಸೈಟ್ನಲ್ಲಿ ನಾವು ಇತ್ತೀಚೆಗೆ ಪ್ರಾವಿಷನಲ್ ಕೀ ಆನ್ಸರ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನೀವು ಹೈಕೋರ್ಟ್ ಆಫ್ ಕರ್ನಾಟಕ ವೆಬ್ಸೈಟಲ್ಲಿ ನೋಡಿದರೆ ಒಂದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅಥವಾ ನೀವು ಇಲ್ಲಿ ನೋಟಿಫಿಕೇಷನ್ಸ್ಗೆ ಹೋಗಿ ಅಲ್ಲಿ ರಿಕ್ರೂಟ್ಮೆಂಟ್ಸ್ ಹೈಕೋರ್ಟ್ ಅಂತ ಮಾಡಿದರೆ ಇಲ್ಲಿ ಈ 158 ಪೋಸ್ಟ್ ಆಫ್ ಸಿವಿಲ್ ಜಡ್ಜಸ್ ಅಂತ ಇದೆಲ್ಲ ಅಲ್ಲಿ ನಾವು ಕಾಣ್ಬೋದು. ಸೊ ಇಲ್ಲಿ ನೋಡಿ ಎರಡು ರೀತಿಯ ಹೊಸ ಫೈಲ್ಸ್ಗಳನ್ನು ನಾವು ಕಾಣ್ಬೋದು. ಒಂದು ಪ್ರಾವಿಷನಲ್ ಕೀ ಆನ್ಸರ್ಸ್ ಮತ್ತು ಕಾಲಿಂಗ್ ಫಾರ್ ಆಬ್ಜೆಕ್ಷನ್ಸ್ ಸಬ್ಮಿಟ್ ಮಾಡಲಿಕ್ಕೆ ಒಂದು ಲಿಂಕ್ ಕೊಟ್ಟಿದ್ದಾರೆ. ಇದೊಂದು ಹೊಸ ಫೀಚರು, ಹೊಸ ವಿಷಯ. ಯಾಕೆಂದರೆ ಕಳೆದ ವರ್ಷಗಳೆಲ್ಲ ಇಮೇಲ್ ಮುಖಾಂತರ ಆಬ್ಜೆಕ್ಷನ್ ಸಬ್ಮಿಟ್ ಮಾಡಲಿಕ್ಕಿತ್ತು. ಈ ವರ್ಷ ಇದ್ರ ಮುಖಾಂತರ ಈ ಮೋಡ್ ಮುಖಾಂತರವೇ ಅಂತ ಹೇಳಿದ್ದಾರೆ. ಸೊ ಏನಿದು ಆಬ್ಜೆಕ್ಷನ್ಸ್ ಸಲ್ಲಿಸೋದ್ರಿಂದ ಏನಾಗುತ್ತೆ ಹೇಳುವಂಥದ್ದೆಲ್ಲ ಲೆಟ್ಸ್ ಸಿ ಹಿಯರ್. ಸೊ ನೋಡಿ, ಪ್ರಾವಿಷನಲ್ ಕೀ ಆನ್ಸರ್ಸ್ಗೆ ಸಂಬಂಧಪಟ್ಟ ಹಾಗೆ ಏನು ನೋಟಿಫಿಕೇಷನ್ ಇದೆ ಅಂತಂದರೆ ಎ ಬಿ ಸಿ ಡಿ ವರ್ಷನ್ಸ್ ಏನಿದೆ ಎಲ್ಲದಕ್ಕೂ ಕೀ ಆನ್ಸರ್ಸ್ಗಳನ್ನು ನೀಡಿದ್ದಾರೆ. ದೀಸ್ ಆರ್ ಓನ್ಲಿ ಪ್ರಾವಿಷನಲ್, ಇದೆ ಫೈನಲ್ ಅಲ್ಲ, ಆಯಿತಾ. ಸೊ ನಾನು ಕಳೆದ ವೀಡಿಯೋಸ್ಗಳಲ್ಲೂ ನಿಮಗೆ ಹೇಳಿದ್ದೆ, ಪ್ರಾವಿಷನಲ್ ಕೀ ಆನ್ಸರ್ಸ್ ಆದ ನಂತರ ಹೈಕೋರ್ಟ್ ಏನಾದರೂ ನಿಮಗೆ ಆಬ್ಜೆಕ್ಷನ್ಸ್ ಇದೆ ಅಂತ ಹೇಳಿ ಕಾಲ್ ಫಾರ್ ಮಾಡುತ್ತೆ. ಸೊ ಕಾಲ್ ಫಾರ್ ಮಾಡಿದ ನಂತರ ನೀವು ನಿಮ್ಮ ಆಬ್ಜೆಕ್ಷನ್ ಸಬ್ಮಿಟ್ ಮಾಡಿದರೆ ಅದನ್ನು ಕನ್ಸಿಡರ್ ಮಾಡಿ ಆಮೇಲೆ ಫೈನಲ್ ಕೀ ಆನ್ಸರ್ಸ್ ಅಂತ ಹೇಳಿ ರಿಲೀಸ್ ಮಾಡ್ತಾರೆ. ಸೊ ಫೈನಲ್ ಕೀ ಆನ್ಸರ್ಸ್ ರಿಲೀಸ್ ಮಾಡಿದರೆ ನೀವು ಮುಂಚೆ ಆದರೆ ಹೋದ ವರ್ಷ ತನಕ 50 ಮಾರ್ಕ್ಸ್ 60 ಮಾರ್ಕ್ಸ್ ಬಂದ್ರೆಲ್ಲ ಪಾಸ್ ಆಗ್ತಿದ್ರಿ. ಯು ವೇರ್ ಎಲಿಜಿಬಲ್ ಟು ರೈಟ್ ಮೇನ್ಸ್ ಎಕ್ಸಾಮ್ಸ್. ಬಟ್ ಈ ವರ್ಷದಿಂದ ರೂಲ್ ಚೇಂಜ್ ಆಗಿದೆ. ಕಟ್ ಆಫ್ ಸಿಗಬೇಕು, ನೀವು ಪಾಸ್ ಕೂಡ ಆಗಿರಬೇಕು, ಪ್ಲಸ್ ಕಟ್ ಆಫ್ ಅಂದರೆ ಆ ಟಾಪ್ ಎಷ್ಟೋ ಒಂದು ವೇಕೆನ್ಸಿ ಏನು ಅದರದ್ದು 10 ಪಟ್ಟಿನಷ್ಟು ವೇಕೆನ್ಸಿ ಲಿಮಿಟ್ಸಲ್ಲಿ ನೀವು ಬರಬೇಕು, ಕಟ್ ಆಫ್ ಅಂತ ಹೇಳಿ ಹೇಳ್ತಾರೆ. ಸೊ ಇದೊಂದು ಹೊಸ ಒಂದು ಪ್ರೊಸೀಜರು ಈ ವರ್ಷ ಆ್ಯಡ್ ಆಗಿರುವಂಥದ್ದು. ಸೊ ಅದಕ್ಕೋಸ್ಕರ 60 ಮಾರ್ಕ್ಸ್ ಬಂದರೆ ಜನರಲ್ ಕ್ಯಾಟಗರಿ ಅಥವಾ ಉಳಿದ ಕ್ಯಾಟಗರಿ, ಅಥವಾ 50 ಮಾರ್ಕ್ಸ್ SC ST ಕ್ಯಾಟಗರಿ ಬಂದರೂ ಅದೇ ಫೈನಲ್ ಆಗಿರೋದಿಲ್ಲ. ಸೊ ದಿಸ್ ಇಸ್ ನಾಟ್ ಫೈನಲ್. ಸೊ ಇದೇ ಅಂದರೆ ತುಂಬ ಜನ ಕನ್ಫ್ಯೂಸ್ ಹಾಕ್ಕೊಂಡು ಕೇಳ್ತಿರ್ತೀರಿ, ಇದೇ ಫೈನಲ್, ನಾನು ಈ ಸಲ ಪಾಸ್ ಆಗಿದೆ, ವೆದರ್ ಐ ಎಲಿಜಿಬಲ್ ಟು ರೈಟ್ ಮೇನ್ಸ್ ಎಕ್ಸಾಮ್ಸ್ ಅಂತ. ಸೊ ನಾನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇವನ್ ನೀವು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇವನ್ ಹೈಕೋರ್ಟ್ ಕೂಡ ಈ ಹಂತದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಟ್ ಹ್ಯಾಸ್ ಟು ರೀಕನ್ಸಿಡರ್ ಕೆಲವೊಂದು ಆಪ್ಷನ್ಗಳನ್ನೆಲ್ಲ, ಕೆಲವೊಂದು ಕ್ವಶನ್ಗಳನ್ನೆಲ್ಲ ರೀಕನ್ಸಿಡರ್ ಮಾಡುವಂಥ ಅಗತ್ಯತೆ ಇರುತ್ತೆ. ಯಾಕೆಂದರೆ ಆಬ್ಜೆಕ್ಷನ್ಗಳು ಬಂದಿರ್ತವೆ ಅದಕ್ಕೋಸ್ಕರ. ಓಕೆ, ಸೊ ಓನ್ಲಿ ಫಾರ್ ದ್ಯಾಟ್ ಪರ್ಪಸ್ ಈಸ್ ಆರ್ ಪ್ರಾವಿಷನಲ್. ಮತ್ತು ಇನ್ನೊಂದು ಹೊಸ ವಿಚಾರ ಏನಂತಂದರೆ, ಆಲ್ರೆಡಿ ಪ್ರಾವಿಷನಲ್ ಕೀ ಆನ್ಸರ್ಸ್ ಎಲ್ಲ ಹೇಳಿದ್ದಾರೆ, 2 ಕ್ವಶನ್ಗಳಿಗೆ ಗ್ರೇಸ್ ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ, ಆಯಿತಾ. 2 ಕ್ವಶನ್ಗಳಿಗೆ ಗ್ರೇಸ್ ಮಾರ್ಕ್ಸ್, ಅದು ಎಲ್ಲ ಸೆಟ್ಟಲ್ಲೂ ನಾವು ಕಾಣ್ತೇವೆ. A B C D ಬೇರೆ ಬೇರೆ ಸೆಟ್ಟಲ್ಲೂ 2 ಕ್ವಶನ್ಗಳಿಗೆ ಗ್ರೇಸ್ ಮಾರ್ಕ್ಸ್ ಸಿಗ್ತಾ ಇದೆ. ಇದನ್ನು ಹೊರತುಪಡಿಸು ಸಹ ನಿಮಗೆ ಯಾವುದಾದ್ರೂ ಕ್ವಶನ್ನು ಅಥವಾ ಆಪ್ಷನ್ಸ್ಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಬೇರೆ ಇದೆ. ನೀವು ಯಾವುದೋ ಒಂದು ರೆಫರೆನ್ಸ್ ಮೆಟೀರಿಯಲ್ ಓದಿದ್ದೀರಿ, ಅದರಲ್ಲಿ ಬೇರೆ ಕೊಟ್ಟಿದ್ದಾರೆ. ಸೊ ರೆಫರೆನ್ಸ್ ಇರಬೇಕು, ನಿಮಗೆ ಸರಿ ಅನಿಸುತ್ತೆ ಅಂತ ಅಲ್ಲ, ನಿಮಗೆ ಯಾವುದೋ ಒಂದು ಅಥಾರಿಟಿ ಇದೆಯಾ, ಅಥಾರಿಟಿ ಅಂದರೆ ಅದು ಟೆಕ್ಸ್ಟ್ ಬುಕ್, ಸೈಟೇಷನ್, ಬೇರ್ ಆ್ಯಕ್ಟ್, ಸೆಕ್ಷನ್, ಈ ರೀತಿ ಡಾಕ್ಯುಮೆಂಟ್ಸ್ಗಳ ಸಹಿತವಾಗಿ ನೀವು ಆಬ್ಜೆಕ್ಷನ್ಸನ್ನು ಸಲ್ಲಿಸ್ಬೋದು, ಆಯಿತಾ. ಮೊದಲಾದರೆ ಇಮೇಲ್ ಮಾಡಬೇಕಿತ್ತು, ಬಟ್ ಈಗ ಏನಾಗಿದೆ, ಈಗ ದೇ ಹ್ಯಾವ್ ಸೆಡ್ ದ್ಯಾಟ್ ದ ಕ್ಯಾಂಡಿಡೇಟ್ಸ್ ಮೇ ಸಬ್ಮಿಟ್ ದೇರ್ ಆಬ್ಜೆಕ್ಷನ್ಸ್ ಅಲಾಂಗ್ ವಿತ್ ಜಸ್ಟಿಫಿಕೇಷನ್. ಸೊ ಜಸ್ಟಿಫಿಕೇಷನ್ ಇರಲೇಬೇಕು ನೀವು ಆಬ್ಜೆಕ್ಷನ್ ಫೈಲ್ ಮಾಡೋದಾದರೂ. ಸೊ ಅಂದರೆ ಬೇಗ ಆಗಬಾರ್ದು ಅಂತ ಹೇಳೋ ಕಾರಣಕ್ಕೆ ಇಲ್ಲಿ ಹೇಳಿದ್ದಾರೆ. ಸೊ ಕೆಲವರಿಗೆ ಡೌಟ್ಸ್ ಇರುತ್ತೆ, ನಾವು ಆಬ್ಜೆಕ್ಷನ್ ಸಲ್ಲಿಸಬೇಕಾ ಬೇಡವಾ ಹೇಳುವಂಥದ್ದು. ಇಫ್ ಯುವರ್ ಆನ್ಸರ್ ಅಥವಾ ನಿಮ್ಮ ಏನು ಡೌಟ್ ಇದೆ ಅದು ಜೆನ್ವಿನ್ ಆಗಿದ್ದರೆ ಖಂಡಿತವಾಗಿಯೂ ಸಲ್ಲಿಸ್ಬೋದು, ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ, ಆಯಿತಾ. ನಿಮಗೆ ಆ ಆನ್ಸರ್ಗಳಲ್ಲಿ ಏನೋ ಒಂದು ಬೇರೆ ಕಾಣ್ತಾ ಇದೆ ಅಥವಾ ಆಲ್ಟರ್ನೇಟಿವ್ ಆನ್ಸರ್ ಕಾಣ್ತಾ ಇದೆ, ಅಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಸಬ್ಮಿಟ್ ದಿ ಆಬ್ಜೆಕ್ಷನ್ಸ್. ಸೊ ಬಟ್ ಟೈಮ್ ಲಿಮಿಟ್ ಇದೆ. ಮೊದಲು ಸ್ವಲ್ಪ ಜಾಸ್ತಿ ಟೈಮ್ ಇರ್ತಿತ್ತು, ಬಟ್ ಈಗ ಟೈಮ್ ಲಿಮಿಟ್ ಕೊಟ್ಟಿಲ್ಲ. ಅಂದರೆ ದಿಸ್ ಈಸ್ ಅ ಸಜೆಷನ್ ದ್ಯಾಟ್ ಮೇ ಬಿ ನಿಮ್ಮ ಮೇನ್ಸ್ ಎಕ್ಸಾಮ್ಸ್ ಬೇಗ ಆಗ್ಬೋದು ಅಂತ. ಬೇಗ ನೋಡಿ, ನಾಳೆ ಒಳಗೆ, ನಿನ್ನೆ ಸಂಜೆ ರಿಲೀಸ್ ಆಗಿದ್ದು, ನಾಳೆ ಒಳಗೆ ಯು ಹ್ಯಾವ್ ಟು ಸಬ್ಮಿಟ್ ದ ಆಬ್ಜೆಕ್ಷನ್ಸ್ ಬಿಫೋರ್ 15th October, ಅದು 6 ಗಂಟೆ ಒಳಗೆ ಯು ಹ್ಯಾವ್ ಟು ಸಬ್ಮಿಟ್ ಇಟ್ ಓನ್ಲಿ ಥ್ರೂ ದ ಲಿಂಕ್ ಆ್ಯಟ್ ವೆಬ್ಸೈಟ್, ಹೈಕೋರ್ಟ್ ವೆಬ್ಸೈಟಲ್ಲಿ. ಸೊ ನಾನು ಆವಾಗ ಹೊಸ ಒಂದು ಫೀಚರ್ ಇದೆ ಅಂತ ಹೇಳ್ದಲ್ಲ, ಅದು ಆ ಆಬ್ಜೆಕ್ಷನ್ಗೆ ಸಂಬಂಧಪಟ್ಟ ಲಿಂಕ್ ಇದು, ಆಯಿತಾ. ಸೊ ಅದನ್ನು ನೋಡೋಣ ಹೇಗಿರುತ್ತೆ ಹೇಳುವಂಥದ್ದನ್ನು. ಅದನ್ನು ಜಸ್ಟ್ ನೀವು ಫೈಲ್ ಮಾಡೋದಾದರೆ ಯಾರಿಗಾದರೂ, ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಟು ಫೈಲ್ ದ ಆಬ್ಜೆಕ್ಷನ್, ದೆನ್ ಡೆಫಿನೆಟ್ಲಿ ದೇ ಕ್ಯಾನ್ ಆಕ್ಸೆಸ್ ದ ಲಿಂಕ್ ಫ್ರಮ್ ದ ಇದರಲ್ಲಿ ನಾವು ನೋಡ್ಬೋದು. ಮತ್ತೊಂದು ಹೇಳ್ತಾರೆ, ದ ಕ್ಯಾಂಡಿಡೇಟ್ ಶಾಲ್ ನೋಟ್ ದ್ಯಾಟ್ ದ ಆಬ್ಜೆಕ್ಷನ್ ಸಬ್ಮಿಟೆಡ್ ಥ್ರೂ ಎನಿ ಅದರ್ ಮೋಡ್ ದ್ಯಾನ್ ದ ಅಥವಾ ನೀವು ಕಾಲ್ ಮಾಡಿ ಹೇಳುವಂಥದ್ದು, ಇಮೇಲ್, ಪತ್ರ ಬರೆಯೋದು, ಆ ರೀತಿ ಯಾವ ರೀತಿ ಮಾಡಲಿಕ್ಕೆ ಹೋಗಬೇಡಿ, ಅದನ್ನು ಯಾವುದೂ ಕೂಡ ಕನ್ಸಿಡರ್ ಮಾಡೋದಿಲ್ಲ. ಹಾಗೂ ಜಸ್ಟಿಫಿಕೇಷನ್ ಇಲ್ಲದೆ ಇರುವಂಥ ಆಬ್ಜೆಕ್ಷನ್ ಕೂಡ ಕನ್ಸಿಡರ್ ಮಾಡೋದಿಲ್ಲ. ಆ್ಯಂಡ್ 6 ಗಂಟೆ ನಂತರ ಮಾಡುವಂಥ ಆಬ್ಜೆಕ್ಷನ್ ಕೂಡ ಕನ್ಸಿಡರ್ ಮಾಡೋದಿಲ್ಲ. ನಾಳೆ 15 October ಕನ್ಸಿಡರ್ ಮಾಡೋದಿಲ್ಲ. ಸೊ ಆ ಲಿಂಕ್ ಇಫ್ ವಿ ಸಿ ಇಲ್ಲಿ ಸಬ್ಮಿಷನ್ ಫಾರ್ ಆಬ್ಜೆಕ್ಷನ್ಸ್, ಸೊ ಇಲ್ಲಿ ನೀವು ನೋಡ್ಬೋದು.
ಗೂಗಲ್ ಫಾರ್ಮ್ ಮುಖಾಂತರ. ಸೊ ಇಲ್ಲಿ ನಿಮ್ಮ ಇಮೇಲ್ ಇದು ನೀವು ಕಾಣ್ತೀರಿ, ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಬೇಕು. ದಿಸ್ ಆರ್ ಆಲ್ ಮ್ಯಾಂಡೇಟರಿ ಆಯಿತಾ. ಸೊ ರಿಜಿಸ್ಟರ್ ನಂಬರ್ ಹಾಕಬೇಕು, ಅಪ್ಲಿಕೇಶನ್ ನಂಬರ್ ಹಾಕಬೇಕು, ನಿಮ್ಮ ಹೆಸರು, ಕ್ಯಾಂಡಿಡೇಟ್ ನೇಮ್, ಮೊಬೈಲ್ ನಂಬರ್ ಹಾಕಬೇಕು, ವರ್ಷನ್ ಅದನ್ನು ಸರಿ ಹಾಕಿ ABCD ಅಂತ 4 ವರ್ಷನ್ ಇದೆಲ್ಲ ನಿಮ್ಮ ಕ್ವಶನ್ ಪೇಪರ್ನ ವರ್ಷನ್ ಯಾವುದು ಅಂತ ಹೇಳಿ ಆ ಕ್ವಶನ್ ನಂಬರ್ ಕೂಡ ಸಲ್ಲಿಸಬೇಕು ಆಯಿತಾ. ಕ್ವಶನ್ ನಂಬರು, ಹಾಗೆ ಏನು ಕ್ವಶನ್ನು, ಯಾವ ಕ್ವಶನ್ಗೆ ನೀವು ಅಂದರೆ ಇದು ಆಬ್ಜೆಕ್ಟ್ ಮಾಡ್ತಿದ್ದೀರಿ ಅಂತ ಹೇಳುವಂಥದ್ದು, ಪ್ಲಸ್ ಯಾಕೆ ಆಬ್ಜೆಕ್ಟ್ ಮಾಡ್ತೀರಿ ಹೇಳುವಂಥ ಆ ಆನ್ಸರ್ ಇಲ್ಲಿ ಅಂದರೆ ಅದರದ್ದು ಜಸ್ಟಿಫಿಕೇಷನ್ ಏನು ಕೊಡ್ತಿರಲ್ಲ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಪ್ಲಸ್ ನಿಮ್ಮ ಆ ಉತ್ತರಕ್ಕೆ ಇಲ್ಲಿ ಫೈಲ್ಸನ್ನು ಆ್ಯಡ್ ಮಾಡಬೇಕು, ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ಒಂದು PDF ಫೈಲ್ ಸಪೋರ್ಟ್ ಮಾಡುತ್ತೆ ಇದು ಆಯಿತಾ. ಇನ್ನು ಬೇರೆ ಏನಾದರೂ ನಿಮಗೆ ಹೇಳಲಿಕ್ಕಿದ್ರೆ, ಇನ್ನೂ ಬೇರೆ ವಿಚಾರ, ಇನ್ನೂ ಬೇರೆ ಬೇರೆ ಇದಿದ್ದರೆ ಇಲ್ಲಿ ಅದರ್ಸ್ ಅಂತ ಕೊಟ್ಟಿದ್ದಾರೆ, ಅದನ್ನು ಸಲ್ಲಿಸಿ ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಮಾಡ್ಬೋದು. ಅಂದರೆ ಈಗ ನಿಮ್ಮ ರಿಕ್ವೆಸ್ಟ್ ಏನಿದೆ ಹೇಳುವಂಥದ್ದು ಅದೆಲ್ಲ ಇಲ್ಲಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಅಂತ ಮಾಡ್ಬೋದು. ಸೊ ಇದು ಗೂಗಲ್ ಫಾರ್ಮ್ ಮುಖಾಂತರ ಆಗ್ತಾ ಇರುವಂಥ ಆಬ್ಜೆಕ್ಷನ್ಸು. ಸೊ ದಟ್ ಬೇಗ ಕ್ವಿಕ್ ರಿಸಲ್ಟ್ ಬರುವಂಥದ್ದು, ಅದು ಕೂಡಲೇ ಅದನ್ನು ಸಾರ್ಟ್ ಮಾಡಿ ಇದು ಮಾಡಲಿಕ್ಕಾಗತ್ತೆ. ಸೊ ಇದು ನಮ್ಮ ಒಂದು ಪ್ರೊವಿಷನಲ್ ಕೀ ಆನ್ಸರ್ಸ್ ಹಾಗೂ ಆಬ್ಜೆಕ್ಷನ್ಸ್ ಸಲ್ಲಿಸುವಿಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಮಾಹಿತಿ. ಸೊ ಇನ್ನು ನಾವು ಈ ನೆಕ್ಸ್ಟ್ ವಾರದಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್, ದೀಪಾವಳಿ ಇರೋ ಕಾರಣಕ್ಕೋಸ್ಕರ ಒಂದು ದೀಪಾವಳಿ ಈ ಶನಿವಾರ ಅಥವಾ ದೀಪಾವಳಿ ನಂತರ, ದೀಪಾವಳಿ ಸಂದರ್ಭದಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫೈನಲ್ ಕೀ ಆನ್ಸರ್ಸ್ ಹಾಗೂ ನಮ್ಮ ಕಟ್ ಆಫ್ ಮಾರ್ಕ್ಸ್ ಕೂಡ ಒಂದು ಫೈನಲೈಸ್ ಆಗಬಹುದು. ಅದಾದ ನಂತರ ಇಮಿಡಿಯೇಟ್ಲಿ ಮೇನ್ಸ್ ಎಕ್ಸಾಮ್ಸ್ದು ಡೇಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಟೈಮ್ ಇರೋದಿಲ್ಲ. ಸೊ ಈಗಲಿಂದನೇ ಡೌಟ್ಸ್ ಇದ್ದರೂ ಸಹ ನಿಮಗೆ ಮೇನ್ಸ್ ಎಕ್ಸಾಮ್ಸ್ ಏನು ನೀವು ಎಲಿಜಿಬಲ್ ಆಗ್ತೀರಾ ಇಲ್ವಾ ಅನ್ನೋದು ಸ್ವಲ್ಪ ಡೌಟ್ಸ್ ಇದ್ದರೂ ಸಹ ಪ್ಲೀಸ್ ಸ್ಟಾರ್ಟ್ ರೀಡಿಂಗ್. ಈಗಲಿಂದನೇ ಓದಲಿಕ್ಕೆ ಪ್ರಾರಂಭ ಮಾಡಿ, ಟ್ರಾನ್ಸ್ಲೇಷನ್ನ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಟ್ರಾನ್ಸ್ಲೇಷನ್ ಹೇಳುವಂಥದ್ದು ಅಷ್ಟು ಸುಲಭದಲ್ಲಿ ಬರುವಂಥದ್ದಲ್ಲ, ದಿನ ಪ್ರಾಕ್ಟೀಸ್ ಇರಬೇಕು. ಓಕೆ, ಟ್ರಾನ್ಸ್ಲೇಷನ್ನು ಹಾಗೂ ಲಾ ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕ್ವಶನ್ಗಳನ್ನೆಲ್ಲ ನೀವು ಆನ್ಸರ್ ಮಾಡ್ತಾ ಹೋಗಿ. ಸೊ ಇಷ್ಟು ಮಾಹಿತಿನ ಹೇಳಿಕೆ ಇಷ್ಟಪಡ್ತೇನೆ. ಹಾಗೆ ಮೇನ್ಸ್ ಎಕ್ಸಾಮ್ಸ್ ಬ್ಯಾಚ್ ಕಮೆನ್ಸ್ ಮಾಡ್ತೀರಾ ಅಂತೇಳಿ ತುಂಬ ಜನ ಕೇಳ್ತಾರೆ. ಹೌದು, ಕಮೆನ್ಸ್ ಮಾಡ್ತಿದ್ದೇವೆ. ಇಟ್ ಇಸ್ ಗೋಯಿಂಗ್ ಟು ಕಮೆನ್ಸ್ ಫ್ರಮ್ October 23rd. ಸಪ್ರೇಟ್ ಆಗಿ ಕೋರ್ಸ್ಗಳನ್ನು ಕೂಡ ತೊಗೊಳ್ಬೋದು, ಕಂಬೈನ್ಡ್ ಆಗಿ ಒಂದು ಬ್ಯಾಚ್ ಸಹ ಕೂಡ ತೊಗೊಳ್ಬೋದು. ಲೈವ್ ಕ್ಲಾಸಸ್ ಇರುತ್ತೆ, ಅದಕ್ಕೆ ಸ್ಟಡಿ ಮೆಟೀರಿಯಲ್ ಕೂಡ ನಾವು ಪ್ರೊವೈಡ್ ಮಾಡ್ತೇವೆ. ಹಾರ್ಡ್ ಕಾಪಿ ಆಫ್ ದ ಬುಕ್ಸ್ ಆಯಿತಾ, ಹಾರ್ಡ್ ಬುಕ್ಸ್ಗಳನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತಿದ್ದೇವೆ. ಪ್ಲಸ್ ಇನ್ನೂ ಹೇಳಬೇಕಂತಂದರೆ ಅದರದ್ದು ಮಾಹಿತಿಯನ್ನು ಇನ್ನೂ ನಾವು ಸ್ವಲ್ಪ ದಿನದಲ್ಲಿ ಹೇಳ್ತಾ ಹೋಗ್ತೇವೆ. ಯಾಕಂದರೆ ದಿಸ್ ಇಸ್ ನಾಟ್ ಅ ಪ್ರಾಪರ್ ಹಂತ ಇನ್ನೂ, ಯಾಕಂದರೆ ತುಂಬ ಜನ ಕನ್ಫ್ಯೂಷನ್ ಇದ್ದೀರಿ. ಈಗ ಹೇಳಿದ್ರು ಸಹ ವಿಚ್ ವಿಲ್ ನಾಟ್ ಗ್ರಾಸ್ಪ್, ನಿಮಗೆ ಗ್ರಾಸ್ಪ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸಲ ಇದೆಲ್ಲ ಕ್ಲಿಯರ್ ಆದ ನಂತರ ವಿ ವಿಲ್ ಪ್ರಾಪರ್ಲಿ ಅನೌನ್ಸ್ ದ ಬ್ಯಾಚ್, ದ ಡೀಟೇಲ್ಸ್ ಆ್ಯಂಡ್ ಎವ್ರಿಥಿಂಗ್ ಎಲ್ಸ್ ಆಯಿತಾ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ನಿಮ್ಮೊಟ್ಟಿಗೆ ಹಾಜರಿರ್ತೇನೆ. ನಮಸ್ತೆ, ಧನ್ಯವಾದ.